ಗೈಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಾಳೆಮ್ಮೆ ಕಾಡ ಮಾಧವ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ, ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಕಾಡೆಮ್ಮೆ ಕಾಳ ಮಾಧವ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಈ ಕಾಡೆಮ್ಮೆ ಕಾಳ ಮಾಧವ್ ಮೂವಿಯಲ್ಲಿ ಧ್ರುವ್ ವಿಕ್ರಮ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಅನುಪಮಾ ಪರಮೇಶ್ವರ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಮಲಯಾಳಂನಲ್ಲಿ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಕಾಡೆಮ್ಮೆ ಕಾಳ ಮಾಧವ್ ಮೂವಿಯಲ್ಲಿ ಎಡಿಟಿಂಗ್ ಆಗಿರ್ಬೋದು ಮತ್ತು ಆ್ಯಕ್ಷನ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ಮತ್ತು ಕಥೆಯ ನಿರ್ದೇಶಕ ಅವರಾಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಕಾಡೆಮ್ಮೆ ಕಾಳ ಮಾಧವ ಮೂವಿಯ ಆನ್ಲೈನ್ ಸ್ಟೋರಿ ನೋಡೋದಾದರೆ, ಈ ಧ್ರುವ್ ವಿಕ್ರಮ್ ಅಂತ ಇರ್ತಾರಲ್ಲ, ಅಂತಾರೆ ಹೀರೋ ಇರ್ತಾನಲ್ಲ, ಹೀರೋ ಅವರ ತಂದೆ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿರ್ತಾನೆ. ಅವನಿಗೆ ಕಬಡ್ಡಿ ಅಂದರೆ ಇಷ್ಟ ಇರುತ್ತೆ ಅಂತಾರೆ. ಅವ್ರ ಅಮ್ಮ ಆಲ್ರೆಡಿ ದೆಟ್ಟಾಗ್ಬಿಟ್ಟಿದ್ದಾಗ ಏನಾಗುತ್ತೆ, ಇವನಿಗೆ ಕಬಡ್ಡಿ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಮತ್ತು ಇವನು ಯಾರ ಮಾತನ್ನು ಕೇಳೋದಿಲ್ಲ. ಮತ್ತು ಟೀಚರ್ಸು ಇವನು ಯಾವಾಗಲೂ ಸುಮ್ಮನೆ ರನ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವನ ಹತ್ರ ಹೋಗಿ ಕೇಳ್ತಾನೆ, ನೀನು ಏನಕ್ಕೆ ಈ ರೀತಿ ಓಡ್ತಾ ಇದೆಯಾ, ನೀನು ಏನಾಗಬೇಕಂತ. ನನ್ನ ಕಬಡ್ಡಿ ಆಗಬೇಕು ಅಂತ ಹೇಳ್ತಾನೆ. ಆಮೇಲೆ ಏನು ಮಾಡ್ತಾರೆ, ಸರ್ಗಳೆಲ್ಲ ಅವ್ನಿಗೆ ಒಂದು ಬೆಟ್ಟಿಂಗನ್ನು ಕೂಡ ಕಟ್ತಾರೆ. ನಿನಗೆ 5 ರೈಡ್ ಕೊಡ್ತೀನಿ, 5 ರೈಡಲ್ಲಿ ನೀನು ಎಲ್ಲರನ್ನೂ ಕೂಡ ಆಲ್ಔಟ್ ಮಾಡಬೇಕು ಅಂತ ಕೂಡ ಹೇಳ್ತಾನೆ. ಅವಾಗ ಏನು ಮಾಡ್ತಾನೆ, ಎಲ್ಲರನ್ನೂ ಕೂಡ ಆಲ್ಔಟ್ ಮಾಡಿಬಿಟ್ಟು ಸರ್ಗ ಈ ರೀತಿ ಹೇಳ್ತಾನೆ, ನನ್ನ ಕಬಡ್ಡಿ ಆಡೋಕ್ಕೆ ಏನೇನು ಇನ್ಫಾರ್ಮರ್ ಏನು ಅಂತ ಕೇಳಿದಾಗ, ಅಲ್ಲಿ ಅವ್ರ ಊರಲ್ಲಿ ಒಂದು ಪದ್ಧತಿ ಇರುತ್ತೆ. ಅಲ್ಲಿ ಕಬಡ್ಡಿ ಅಂದರೆ ಒಂದು ಕ್ರೇಜ್ ಇರುತ್ತೆ ಮತ್ತು ಒಂದು ಹಬ್ಬ ರೀತಿ ಆಚರಿಸ್ತಾರೆ. ಹಬ್ಬದಲ್ಲಿ ಆಡಬೇಕು ಅಂತಾರೆ. ಆ ಕಬಡ್ಡಿಯ ಕೋಚು ಆ ಊರಲ್ಲಿ ಅವರ ತಂದೆಯ ರಿಲೇಷನ್ ಆಗಿರ್ತಾರೆ. ಅವ್ರ ತಂದೆಯ ರಿಲೇಷನು ಮತ್ತು ಅವ್ರ ತಂದೆ ಕೂಡ ಇಬ್ಬರು ಕೂಡ ಜಗಳ ಆಡ್ಕೊಂಡಿರ್ತಾರೆ ಅಂತಾರೆ. ಯಾವ ವಿಷಯಕ್ಕೆ ಅಂತಾರೆ, ಅದೇದೋ ಒಂದು ದೇವ್ರ ವಿಷಯಕ್ಕೆ ಅವರು ಜಗಳ ಆಡ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ ಅಂತಾರೆ, ಇಬ್ಬರ ಮಧ್ಯೆ ಒಂದು ಪೈಪೋಟಿ ಬಿದ್ದಾಗ ಏನಾಗುತ್ತೆ ಅಂತಾರೆ, ಆ ಊರಿನ ಡಾನ್ ಬರ್ತಾನೆ ಅಂತಾರೆ. ಡಾನ್ ಅಂತಾರೆ, ಅವ್ನಿಗೆ ಎಲ್ಲರೂ ಕೂಡ ಭಯ ಬೀಳ್ತಾರೆ. ಅವು ಭಯ ಬಿದ್ದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಕೂಡ ಬಂದು ಅಲ್ಲಿ ಊಟ ಮಾಡೋ ಹೊತ್ತಲ್ಲಿ ಎಲ್ಲರನ್ನೂ ಕೂಡ ಬರೆದ್ಬಿಟ್ಟು ಹೋಗ್ತಾನೆ. ಅಲ್ಲಿ ಕೂಡ ಹೋದಾಗ ಏನಾಗುತ್ತೆ ಅಂತಾರೆ, ಒಂದು ರೀತಿ ಮೈಂಡ್ ಅಪ್ಸೈಡ್ ಆಗುತ್ತೆ ಅವ್ನಿಗೆ. ಆಮೇಲೆ ಏನು ಮಾಡ್ತಾನೆ, ಅವ್ರ ಅಮ್ಮ ಎಲ್ಲ ಫ್ಯಾಮಿಲಿಯಲ್ಲೇ ಹೇಳ್ಕೊಂಡು ಏನು ಮಾಡ್ತಾರೆ, ಪ್ರಾಮಿಸ್ ಮಾಡ್ಕೋತಾರೆ, ನೀನು ಎಲ್ಲಿಗೂ ಕಬಡ್ಡಿ ಆಡೋಕ್ಕೆ ಹೋಗ್ಬೇಡ ಅಂತ ಕೂಡ. ಆವಾಗ ಏನು ಮಾಡ್ತಾರೆ ಅಂತಾರೆ, ಈ ಧ್ರುವ್ ವಿಕ್ರಮ್ ಅವರು ನಾನು ಇಂಡಿಯನ್ಗೆ ಕಬಡ್ಡಿ ಆಡಲೇಬೇಕು ಅಂತ ಕೂಡ ಇಂಡಿಯನ್ ಕೋಚ್ಗೆ ಸೆಲೆಕ್ಟ್ ಆಗ್ತಾರೆ. ಮತ್ತು ಈ ಅನುಪಮಾ ಪರಮೇಶ್ವರ್ ಅವರು ಕೂಡ ಈ ಮೂವಿಯಲ್ಲಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಇವರಿಬ್ಬರ ಮಧ್ಯೆ ಒಂದು ಲವ್ ಸ್ಟೋರಿ ಕೂಡ ಉಂಟಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.